ಈ ಪ್ರಿಪರೇಷನ್ ನೀವು ಯಾವಾಗ್ಲಿಂದ ಶುರು ಮಾಡಿದ್ರಿ? ಸೊ ಬಿಕಾಸ್ 603 ರ್ಯಾಂಕ್ ಬರಬೇಕು ಅಂದ್ರೆ ಅದಷ್ಟು ಸುಲಭ ಅಲ್ಲ, ಹೌದಾ? ಸೊ ಬೋರ್ಡ್ಸ್ ನ ಪ್ರಿಪೇರ್ ಆಗ್ಬಿಡ್ತೀವಿ, ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಅದಕ್ಕೆ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಸಾಕಷ್ಟು ಮಾಡಿರ್ಬೇಕು, ಆಮೇಲೆ ಮುಂಚೆಯಿಂದನೇ ಮಾಡ್ಬೇಕು, ಹೌದಾ? ಯೂಶಲಿ ಯೂಶಲಿ ಇದು ನಾವು ಎಲ್ಲಾರ ಕಡೆಯಿಂದನೂ ಕೇಳ್ತೀವಿ, ಹೌದಾ? ಸೊ ನಿಮ್ಮ ಪ್ರಿಪರೇಷನ್ ಹೇಗಿತ್ತು? ಕ್ಯಾನ್ ಯು ಟೆಲ್ ನಾನು ಫಸ್ಟ್ JMS ಗೇಮ್ ಮಾಡ್ತಿದ್ದೆ. ಓಕೆ. ಆದ್ರಿಂದ ನಾನು 11 ಸ್ಟಾರ್ಟಿಂಗ್ ಇಂದ ನಾನು ಪ್ರಿಪೇರ್ ಆಗ್ತಿದ್ದೆ. ಓಕೆ, ಹಂಗಾಗಿ 2 ಇಯರ್ಸ್ ಎಫರ್ಟ್ ಹಾಕಿದ್ರಿಂದ JEಯಲ್ಲಿ ಪರವಾಗಿಲ್ಲ, ಒಳ್ಳೆ ಪರ್ಸೆಂಟೇಜ್ ಬಂತು. ಲಾಸ್ಟ್ ಬೋರ್ಡ್ ಎಕ್ಸಾಮ್ ಮುಗಿದ ತಕ್ಷಣ ಸ್ಟಾರ್ಟೆಡ್ ಮೈ ಕೆ ಸೆಟ್ಟಿಂಗ್, ಅದು ಆಗಿತ್ತಲ್ಲ, ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿತ್ತು. ಓಕೆ. ಕ್ವಶನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ 15 ಡೇಸ್ ಅಲ್ಲಿ ಡೈಲಿ 300 400 ಪ್ರಾಬ್ಲಮ್ಸ್ ಮಾಡ್ತಿದ್ದೆ. ಹಂಗಾಗಿ ಪೇಪರ್ ಅಲ್ಲೂ ಕ್ವಶನ್ ಸಾಲ್ವಿಂಗ್ ಏನು ಕಷ್ಟ ಆಗಿದೆ. ಓಕೆ, ಗ್ರೇಟ್. ಸೊ ಬೋರ್ಡ್ ಎಕ್ಸಾಮ್ಸ್ ಆದ್ಮೇಲೆ ನಿಮ್ಮ KCET ಪ್ರಿಪರೇಷನ್ ಶುರು ಮಾಡಿದ್ದು? ಹಾ ಮ್ಯಾಮ್. ಬಟ್ ನಿಮಗೆ JEE ಪ್ರಿಪರೇಷನ್ ಇದ್ದಿದ್ರಿಂದ ಈಸಿ ಆಯ್ತು ಅಂತ ಹೇಳ್ತಿದ್ದೀರಿ? ಹೌದು ಮ್ಯಾಮ್. ಓಕೆ, ಗ್ರೇಟ್. ಬಟ್ JEE ಪ್ರಿಪರೇಷನ್ ಇದ್ರೂ ಕೂಡ KCET ಗೆ ನೀವು ಪ್ರಿಪೇರ್ ಆದ್ರಿ, ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ? ಎಸ್, ವೆರಿ ಗುಡ್. ಆಲ್ ರೈಟ್. ಸೊ ಈಗ ನೀವು ಎಲ್ಲ, ಈಗ KCET ಅಂತ ಬಂದಾಗ ಒಂದೇ ಸಬ್ಜೆಕ್ಟ್ ಅಂತೂ ಇರಲ್ಲ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಹೀಗೆ ಸಾಕಷ್ಟು ಸಬ್ಜೆಕ್ಟ್ಸ್ ಇರ್ತವೆ. ಸೊ ಹೌ ಯು ಯೂಸ್ ಟು ಮ್ಯಾನೇಜ್ ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ರಿ? ಮ್ಯಾಮ್, ಬೇಸಿಕಲಿ ಫಸ್ಟ್ ಇಂದ ನಂದು ಮ್ಯಾಥ್ಸ್ ಸ್ಟ್ರಾಂಗ್ ಇತ್ತು. ಹಂಗಾಗಿ ನಾನು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ಬಟ್ ಅದರಿಂದ ಟೀಮ್ ಉಳಿಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾನೇಜ್ ಮಾಡ್ತಿದ್ದೆ. ಓಕೆ ಓಕೆ ಓಕೆ, ವೆರಿ ಗುಡ್. ಸೊ ಯಾವ್ದಕ್ಕೆ ನೀವು ಜಾಸ್ತಿ ಟೈಮ್ ಅನ್ನ ಕೊಡ್ತಿದ್ದು ಪ್ರತಿನಿತ್ಯ? ನಾನು ಜಾಸ್ತಿ ಕೆಮಿಸ್ಟ್ರಿ ಟೈಮ್ ಕೊಡ್ತಿದ್ದೆ. ಓಕೆ ಓಕೆ, ಗ್ರೇಟ್. ಆಲ್ ರೈಟ್. ಸೊ ನಿಮ್ಮ KCET ಎಕ್ಸಾಮಿನೇಷನ್ ಪೇಪರ್ ಹೇಗ್ ಅನಿಸ್ತು ನಿಮಗೆ? ಮ್ಯಾಮ್, ಫಸ್ಟ್ ಮ್ಯಾಥ್ಸ್ ಪೇಪರ್ ತಗೊಂಡೆ. ಅದಕ್ಕೆ ಸ್ಟಾರ್ಟಿಂಗ್ ಕೆಲವೊಂದು ಕ್ವಶನ್ ಸಾಲ್ವ್ ಆಗಿಲ್ಲ, ಕೆಲವೊಂದು ಔಟ್ ಆಫ್ ಸಿಲೆಬಸ್ ಕ್ವಶನ್ ಇತ್ತು, ನಂದು ಕಾನ್ಫಿಡೆನ್ಸ್ ಡೌನ್ ಆಯ್ತು. ಮತ್ತೆ ಆ ಕ್ವಶನ್ಸ್ ಸ್ಕಿಪ್ ಮಾಡಾಕ್ದೆ, ಲಾಸ್ಟ್ ಅಲ್ಲಿ ನೋಡೋಣ ಅಂತ. ಮತ್ತೆ ಎಲ್ಲ 1 by 1 ಕ್ವಶನ್ಸ್ ಮಾಡೋದಂತ ಲಾಸ್ಟ್ ಅಲ್ಲಿ ಅವು ಸಾಲ್ವ್ ಆದ್ವು. ಮತ್ತೆ ಫಿಸಿಕ್ಸ್ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಮೀಡಿಯಂ ಹಾರ್ಡ್ ಇತ್ತು. ಕೆಮಿಸ್ಟ್ರಿ ಈಸಿ. ಮೇನ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಎ ಕೀ ಮ್ಯಾಮ್. ಓಕೆ. ಸೊ ನಿಮ್ಮ ಪ್ರಕಾರ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಹೆಂಗ್ ಅನ್ಸ್ತು? ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಗೆ ನೀವು ಯಾವ ರೀತಿ ಏನಾದ್ರೂ ಎಫರ್ಟ್ ಹಾಕಿದ್ರ, ಅಥವಾ ಹೌ ಡು ಯೂಸ್ ಟು ಮ್ಯಾನೇಜ್ ದ ಟೈಮ್? ನಿಮಗೆ ಏನ್ ಅನ್ಸ್ತು? ಇಲ್ಲ, ಡೈಲಿ ಕ್ವಶನ್ಸ್ 200 to 300 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಅದೇ ಸ್ಪೀಡ್ ಪಿಕಪ್ ಆಗುತ್ತೆ. ಎಸ್, ವೆರಿ ಗುಡ್, ವೆರಿ ಗುಡ್. ಪ್ರಾಕ್ಟೀಸ್ ಇಸ್ ಎ ಕೀ. ಎಕ್ಸಾಕ್ಟ್ಲಿ, ಹೌದಲ್ವಾ? ಸೊ ನಾವೇನು ಟೈಮ್ ನಲ್ಲಿ ಮ್ಯಾನೇಜ್ ಮಾಡೋ ಅವಶ್ಯಕತೆ ಇಲ್ಲ, ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ್ ಪ್ರಾಕ್ಟೀಸ್ ಅಂತ ಹೇಳ್ತೀರಿ? ಎಸ್ ಮ್ಯಾಮ್.